2020 ನಮ್ಮೆಲ್ಲರ ಜೀವನದ ಬಂಡಿ ಒಟ್ಟಿಗೆ ಹಾಲ್ಟ್ ಆದ ವರ್ಷ. ನಮ್ಮ ಮೆಟ್ರೋ ಸಹ 5 ತಿಂಗಳ ಕಾಲ ಹಾಲ್ಟ್ ಆಗಿತ್ತು. ಆದ್ರೆ ಈಗ ನಾವು ಕೆಲಸಕ್ಕೆ ಮರಳಿದ್ದೇವೆ. ನಿಮ್ಮನ್ನು ನಿಮ್ಮ ಜೀವನಕ್ಕೆ ಮರಳಿಸಲು. ನಿಮಗಾಗಿ ನಾವು ಎಲ್ಲ ಸುರಕ್ಷತಾ ಕ್ರಮಗಳೊಂದಿಗೆ ಕಾರ್ಯನಿರ್ವಹಿಸಲು ಸಿದ್ಧರಾಗಿದ್ದೇವೆ. ಪ್ರತಿನಿತ್ಯ ಮೆಟ್ರೋ ಸೇವೆ ಪ್ರಾರಂಭವಾಗುವ 1 ಗಂಟೆ ಮುಂಚಿತವಾಗಿ ಪ್ರತಿ ನಿಲ್ದಾಣಗಳನ್ನು ಪೂರ್ಣ ಪ್ರಮಾಣದಲ್ಲಿ ಡಿಸ್ಇನ್ಫೆಕ್ಟಿಂಗ್ ಸ್ಯಾನಿಟೈಸರ್ ಬಳಸಿ ಸಂಪೂರ್ಣವಾಗಿ ಶುಚಿ ಮಾಡುತ್ತೇವೆ. ಮೆಟ್ರೋ ಸ್ಟೇಷನ್ನಿನ ಎಲ್ಲ ಎಸ್ಕಲೇಟರ್ಗಳು, ಮೆಟ್ಟಲುಗಳು, ಶೌಚಾಲಯಗಳು, ದ್ವಾರಗಳು, ಬ್ಯಾಗೇಜ್ ಟ್ರೇಗಳನ್ನು 2 ಗಂಟೆಗಳಿಗೊಮ್ಮೆ ಸ್ಯಾನಿಟೈಸ್ ಮಾಡುತ್ತೇವೆ. ಮೆಟ್ರೋ ರೈಲಿನ ಆಸನಗಳು, ಹಿಡಿಕೆಗಳು, ಕಿಟಕಿ ಹಾಗೂ ಬಾಗಿಲುಗಾಜು ಹೀಗೆ ಪ್ರತಿಯೊಂದು ಜಾಗವು ಜಗಮಗಿಸುವ ಹಾಗೆ ಮಾಡುವುದು ನಮ್ಮ ಇದೇ ಹೆಮ್ಮೆಯ ಹೌಸ್ ಕೀಪಿಂಗ್ ಸ್ಟಾಫ್. ಈ ಪ್ರಕ್ರಿಯೆಯನ್ನು ನಾವು ಪ್ರತಿಯೊಂದು ಟ್ರಿಪ್ಪಿನ ನಂತರವೂ ತಪ್ಪದೇ ಮಾಡುತ್ತೇವೆ. ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಆದಷ್ಟು ಕಾಂಟ್ಯಾಕ್ಟ್ಲೆಸ್ ಟ್ರಾವೆಲ್ ಮಾಡಬೇಕು. ಹಾಗಾಗಿ ಸ್ಮಾರ್ಟ್ ಕಾರ್ಡ್ ಇರೋರನ್ನ ಅಲೋ ಮಾಡ್ತೀವಿ. ಸ್ಮಾರ್ಟ್ ಕಾರ್ಡ್ ಇಲ್ಲದೆ ಹೋದರೆ ಸ್ಮಾರ್ಟ್ ಕಾರ್ಡ್ ಪರ್ಚೇಸ್ ಮಾಡ್ಕೋಬೋದು. ಅದನ್ನು ಪರ್ಚೇಸ್ ಮಾಡೋದಕ್ಕೂ ಕಾಂಟ್ಯಾಕ್ಟ್ಲೆಸ್ ಪೇಮೆಂಟ್ ಅಕ್ಸೆಪ್ಟ್ ಮಾಡ್ತೀವಿ. ನಿಮ್ಮೆಲ್ಲರ ಸುರಕ್ಷತೆಗಾಗಿ ನಾವು ಟೋಕನ್ ಮಾರಾಟವನ್ನು ಸಂಪೂರ್ಣವಾಗಿ ನಿಷೇಧಿಸಿ ಸ್ಪರ್ಶರಹಿತ ಪ್ರಯಾಣಕ್ಕಾಗಿ ಆನ್ಲೈನ್ ರೀಚಾರ್ಜ್ ಅನ್ನು ಪರಿಚಯಿಸಿದ್ದೇವೆ. ನಿಮ್ಮ ಮೆಟ್ರೋ ಕಾರ್ಡ್ಗಳನ್ನು ರೀಚಾರ್ಜ್ ಮಾಡಲು ನೀವು BMRCL ಸಂಸ್ಥೆಯು ಪರಿಚಯಿಸಿರುವ ನಮ್ಮ ಮೆಟ್ರೋ ಡಿಜಿಟಲ್ ಆಪ್ ಅನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಈ ಲಿಂಕ್ ಅನ್ನು ಬಳಸಿಕೊಳ್ಳಿ. ನೀವು ರೀಚಾರ್ಜ್ ಮಾಡಿದ 1 ಗಂಟೆಯಿಂದ 7 ದಿನಗಳ ಒಳಗಾಗಿ ನಿಮ್ಮ ಸ್ಮಾರ್ಟ್ ಕಾರ್ಡ್ಗಳನ್ನು ದಯವಿಟ್ಟು ಮೆಟ್ರೋ ನಿಲ್ದಾಣದ ಸ್ವಯಂಚಾಲಿತ ಪ್ರವೇಶ ದ್ವಾರದ ಬಳಿ ತೋರಿಸಿ. ಆಗ ನೀವು ಪಾವತಿಸಿದ ಹಣ ನಿಮ್ಮ ಸ್ಮಾರ್ಟ್ ಕಾರ್ಡ್ ಖಾತೆಗೆ ಬಂದು ಸೇರುತ್ತದೆ. ನಿಲ್ದಾಣದ ಒಳಗೆ ಎಲ್ಲ ಪ್ರಯಾಣಿಕರ ದೈಹಿಕ ಉಷ್ಣತೆಯನ್ನು ಥರ್ಮಲ್ ಹ್ಯಾಂಡ್ ಸ್ಕ್ಯಾನಿಂಗ್ ಮೂಲಕ ಪರೀಕ್ಷಿಸಲಾಗುತ್ತದೆ. ದೇಹದ ತಾಪಮಾನವು 37 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇದ್ದವರಿಗೆ ಮಾತ್ರ ನಿಲ್ದಾಣದ ಒಳಗೆ ಅನುಮತಿ ನೀಡಲಾಗುವುದು. ಮೈಕ್ ಮುಖಾಂತರ ಎಲ್ಲ ಪ್ರಯಾಣಿಕರಿಗೆ ಕೋವಿಡ್ ಕುರಿತು ಎಚ್ಚರ ವಹಿಸಲು ಹೇಳಲಾಗುತ್ತದೆ. ಸ್ಟೇಷನ್ ಒಳಗೆ ಬರುವ ಮುನ್ನ ಕೈಗಳನ್ನು ಸ್ಯಾನಿಟೈಸ್ ಮಾಡಿಕೊಳ್ಳಬೇಕು. ರೈಲನ್ನು ಹತ್ತುವಾಗ ಇಳಿಯುವಾಗ ಒಬ್ಬರಿಗೊಬ್ಬರು ಅಂತರವನ್ನು ಕಾಯ್ದುಕೊಳ್ಳುವುದಕ್ಕಾಗಿ ಹಳದಿ ಬಣ್ಣದಲ್ಲಿ ಸೂಚನೆಯನ್ನು ನೀಡಲಾಗಿದೆ. ಅದರಂತೆಯೇ ರೈಲಿನ ಒಳಗೆ ಗುರುತಿಸಿದ ಆಸನಗಳನ್ನು ಮಾತ್ರ ಬಳಸಬೇಕು ಹಾಗೂ ಹಳದಿ ಗುರುತಿನ ಜಾಗಗಳಲ್ಲಿ ಮಾತ್ರ ನಿಲ್ಲಬೇಕು. ಎಸ್ಕಲೇಟರ್ಗಳನ್ನು ಬಳಸುವ ಸಮಯದಲ್ಲಿ ಮುಂದಿರುವ ಪ್ರಯಾಣಿಕರಿಂದ 1 ಮೆಟ್ಟಲಿನ ಅಂತರವನ್ನು ಕಡ್ಡಾಯವಾಗಿ ಕಾಯ್ದುಕೊಳ್ಳುವುದು ನಿಮಗೂ ಹಾಗೂ ಇತರರಿಗೂ ಸಹಕಾರಿಯಾಗುವುದು. ಟ್ರೈನ್ಗಳಲ್ಲಿ ಸುಮಾರು 1800 ಜನ ಟ್ರಾವೆಲ್ ಮಾಡ್ತಾ ಇದ್ರು. 1800 ಜನ ಇವಾಗ ಬಿಡೋದಿಲ್ಲ. ಯಾಕಂದರೆ ಅಷ್ಟು ಜನ ಬಿಟ್ಟರೆ ನಾವು ಎಲ್ಲ ಜನ ಹತ್ತತ್ರ ಬರ್ತಾರೆ, ಕ್ರ್ಯಾಂಪ್ ಆಗಿಬಿಡುತ್ತೆ. ಅಷ್ಟು ಜನ ಬಿಡದಲ್ಲೇ ನಾವು ಸುಮಾರು 400 ಜನ ಒಂದು ಟ್ರೈನಲ್ಲಿ ಬಿಟ್ಬಿಟ್ಟು ಸೊ ಪೀಪಲ್ ವಿಲ್ ಬಿ ಕಂಫರ್ಟಬಲ್. ಅದ್ರ ಜೊತೆಗೆ ಟ್ರೈನಲ್ಲೂ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರುತ್ತೆ. ನಮ್ಮೆಲ್ಲ ನೌಕರರಿಗೂ ಕೋವಿಡ್ ಸಂದರ್ಭದಲ್ಲಿ ಪಾಲಿಸಬೇಕಾದ ಕ್ರಮಗಳ ಕುರಿತು ದೀರ್ಘವಾದ ಕಾರ್ಯಾಗಾರಗಳು ನಡೆದಿವೆ. ಇಷ್ಟೆಲ್ಲ ಪ್ರಯಾಸದ ಹಿಂದೆ ಬಹಳಷ್ಟು ಶ್ರಮವಿದೆ, ಶ್ರದ್ಧೆ ಇದೆ, ನಿಮ್ಮ ಸೇವೆ ಮಾಡುವ ಹಂಬಲವಿದೆ. ಬನ್ನಿ, ನಮ್ಮೆಲ್ಲರ ಬದುಕಿನ ಬಂಡಿಯನ್ನು ಪುನರಾರಂಭಿಸೋಣ ನಮ್ಮ ಮೆಟ್ರೋವಿನ ಜೊತೆ. ಇಷ್ಟೆಲ್ಲ ನಾವು ಸುರಕ್ಷತಾ ಕಾರ್ಯಕ್ರಮಗಳನ್ನು ತೊಗೊಂಡಿದ್ದೇವೆ ಮತ್ತು ಟ್ರಾವೆಲ್ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀವಿ.
ಮತ್ತು ಜನಗಳು ಖಂಡಿತ ಬರಬೇಕು, ಸೇಫಾಗಿ ಟ್ರಾವೆಲ್ ಮಾಡಬೇಕು.